ಓಕೆ, ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ 2.0ಗೆ ಬಿಜೆಪಿಗರು ಟೀಕೆ ಮಾಡ್ತಿದ್ದಾರೆ. ಸಿಎಂ ಡಿಸಿಎಂ ಯಾವತ್ತೂ ಒಬ್ಬರ ಮನೆಗೆ ಮತ್ತೊಬ್ರು ಹೋದವರಲ್ಲ, ಬಟ್ ನೋಡ್ರಿ ಅಧಿಕಾರ ಉಳಿಸ್ಕೊಳ್ಳೋಕೆ ಸಿಎಂ ಹೋಗಿದ್ದಾರೆ ಅಂತ ವ್ಯಂಗ್ಯವಾಡ್ತಿದ್ದಾರೆ. ಅಧಿಕಾರ ಗಳಿಸಿಕೊಳ್ಳೋಕೆ ಡಿಕೆ ಅವರ ಮನೆಗೆ ಮೊನ್ನೆ ಹೋದ್ರು. ಚಾಮರಾಜನಗರದಲ್ಲಿ ಹೀಗಂತ ಚಲುವಾದಿ ನಾರಾಯಣ ಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇದೇನು ವೆಬ್ ಸೀರೀಸ್ ತರ 2.0 3.0 ಎಲ್ಲ ಬರ್ತಿದೆ ಅನ್ನೋದು ಅವ್ರ ಮಾತಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಕೂಡ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿದ್ದವರು ಅಲ್ಲ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಡಿ.ಕೆ. ಅವರ ಮನೆಗೆ ಹೋದವರು ಅಲ್ಲ. ಇಬ್ರು ಒಂದೇ ಪಕ್ಷದಲ್ಲಿದ್ದರೂ ಕೂಡ ಒಬ್ಬರ ಮನೆಗೆ ಒಬ್ಬರು ಹೋಗ್ಲಾರ್ದಂತ ಪರಿಸ್ಥಿತಿ ಇತ್ತು. ಈಗ ಅಧಿಕಾರ ಆಸೆಯಿಂದ ಇವ್ರು ಉಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗವ್ರೆ, ಅವ್ರು ಗಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ಇದು ನೆಪ ಮಾತ್ರ ಬ್ರೇಕ್ಫಾಸ್ಟ್. ಆದ್ರೆ ಮನಸ್ಸುಗಳೇ ಬ್ರೇಕ್ ಆಗಿರೋದ್ರಲ್ಲಿ ಈ ಬ್ರೇಕ್ಫಾಸ್ಟ್ ಅದನ್ನೇನು ತೇಪೆ ಹಚ್ಚುತ್ತಾ. ಒಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರೋದು ಅವ್ರು ಮುಂದುವರಿಯೋದು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬೇಕಾಗಿರೋದು ಅವ್ರ ಅಧಿಕಾರಕ್ಕೆ ಬರೋದು. ಇಷ್ಟು ಬಿಟ್ರೆ ಯಾವುದಾದ್ರೂ ಘನಕಾರ್ಯಕ್ಕೆ ಇಬ್ರು ಸೇರಿದಾರ? ರಾಜ್ಯದ ಅಭಿವೃದ್ಧಿ ಚಿಂತೆಗೆ ಮಾಡಕ್ಕೆ ಏನಾದರೂ ಸೇರಿದಾರ? ದಲಿತರ ಸಮಸ್ಯೆಗಳು ಪರಿಹಾರ ಮಾಡಬೇಕು ಅದರ ಬಗ್ಗೆ ಚಿಂತೆ ಮಾಡೋಣ ಅಂತ ಏನಾದರೂ ಸೇರಿದಾರ? ರೈತರ ಸಮಸ್ಯೆಗಳು ನೂರಾರು ಬೀದಿಯಲ್ಲಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಬೆಳೆಗಳ ಹಾನಿಯಾಗಿದೆ, ಹಣ ಕೊಡಬೇಕು. ಕಬ್ಬು ಬೆಳೆದವರಿಗೆ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳಾಗಿಲ್ಲ. ಇಂಥ ಪರಿಸ್ಥಿತಿ ಇದೆಯಲ್ಲ, ನೀವೇನು ಬ್ರೇಕ್ಫಾಸ್ಟು ಏನೋ ಪಾರ್ಟಿಗಳು ಮಾಡ್ಕೊಂಡು ನೀವು ಜನರನ್ನ ಇದನ್ನ ದಾರಿ ತಪ್ಪಿಸುವಂತ ಸಿದ್ಧತೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೋಗಿದ್ದಾರೆ, ಸರಿ. ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು, ಇವ್ರ ಮನೇಲಿ ಅವ್ರು ತಿಂಡಿ ತಿನ್ನೋದೇ ದೊಡ್ಡ ಸಂಗತಿಯಾಗಿದೆ. ಚರ್ಚೆ ಆಗಬೇಕಾಗಿದ್ದು ರೈತರ ಆತ್ಮಹತ್ಯೆ, ಚರ್ಚೆ ಆಗಬೇಕಾಗಿದ್ದು ಸರ್ಕಾರಿ ನೌಕರರ ಆತ್ಮಹತ್ಯೆ, ಚರ್ಚೆ ಆಗಬೇಕಾಗಿದ್ದು ಜೋಳ ಖರೀದಿ ಆಗದೇ ಇರೋದ್ರ ಬಗ್ಗೆ, ಅತಿವೃಷ್ಟಿ ಪರಿಹಾರ ಕೊಡದೇ ಇರೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು. ಈ ವರ್ಷದಲ್ಲಿ 11 ತಿಂಗಳಲ್ಲಿ ಗುಂಡಿಯ ಕಾರಣಕ್ಕೇನೆ 580 ಜನರಿಗೂ ಹೆಚ್ಚು ಜನ ನಿಧನ ಹೊಂದಿರೋದು. ಅದೊಂದು ರೀತಿಯಲ್ಲಿ ಸರ್ಕಾರಿ ನಿರ್ಲಕ್ಷ್ಯದ ಕೊಲೆ. ಇದು ಚರ್ಚೆ ಆಗಬೇಕಿತ್ತು. ದುರ್ದೈವ ಸಂಗತಿ, ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು ಚರ್ಚೆ,